ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಮಾತಾಡಬೇಕು, ಮಂತ್ರಿಗಳು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಎಲ್ಲಿದೆ ಮಂತ್ರಿಗಳು ವಿಚಾರ ಹೇಳ್ಬೇಕಂತ ಹೇಳ್ತಾರೆ ಸರ್, ಮಂತ್ರಿಗಳು ಉತ್ತರ ಕೊಡಬೇಕು. ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಅಲ್ಲ, ನೀವು 69 ಕನ್ವರ್ಟ್ ಮಾಡಿಲ್ಲ. ಇನ್ನೊಬ್ಬ ಮಂತ್ರಿ ಚರ್ಚೆ ಮಾಡಬಹುದಾ? ನೀವು ಉತ್ತರ ಕೊಡಿ. ಕಾಂಗ್ರೆಸ್ ಸದಸ್ಯರು ಮಾತಾಡಲಿಲ್ಲ, ಅಬ್ಜೆಕ್ಷನ್ ಇಲ್ಲ. ಇನ್ನೊಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಚರ್ಚೆ ಮಾಡ್ತೀನಿ ಅಂದ್ರೆ ಹೆಂಗಾಗುತ್ತೆ ಸರ್? ನೋಡಿ, ಎಲ್ಲ ಅವಕಾಶ ಇದೆ ಅವರಿಗೆ, ಎಲ್ಲ ಅವಕಾಶ ಇದೆ. ನಾನು ಅವಕಾಶ ಇಲ್ಲ. ನೋಡಿ, ಒಂದ್ ನಿಮಿಷ ಉತ್ತರ ಕೊಡ. ಒಂದ್ ನಿಮಿಷ ಸದಸ್ಯರು ಮಾತಾಡಬಹುದು, ಎಲ್ಲ ಪರಮೇಶ್ವರ್ ಮಾತಾಡಬಹುದು. ಕ್ಯಾಬಿನೆಟ್ ಮಿನಿಸ್ಟರ್ ಚರ್ಚೆ ಪಾಲ್ಗೊಳ್ತೀನಿ ಅಂತಂದ್ರೆ ಆಯ್ತಮ್ಮ ಪ್ರಿಯಾಂಕ್, ಒಂದ್ ಸೆಕೆಂಡ್ ಚಂದ್ರಪ್ಪ ಅವರೇ, ಗಡಿಬಿಡಿ ಮಾಡಬೇಡಿ. ಪ್ರಿಯಾಂಕ್ ಅವರೇ, ಆಯ್ತು, ನಾನು ಮಾತಾಡ್ತೇನಲ್ಲ. ಆಯ್ತು ಚಂದ್ರಪ್ಪ, ಯಾಕೆ ಗಡಿಬಿಡಿ ಮಾಡ್ತೀರಿ? ಆಯ್ತು. ಈಗ ವಿಚಾರ ಏನಂತ ಹೇಳಿದ್ರೆ, ನನಗೆ ಚರ್ಚೆ ಅಂತಲ್ಲ, ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ, ಬಿಕಾಸ್ ಹಾಗೂ ನೀವು ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಕೇಳಿದೆ ಅವಾಗ ಏನಾದ್ರು ವಿಚಾರದಲ್ಲಿ. ಸೊ ಚರ್ಚೆ ಅಂತಲ್ಲ, ಇಫ್ ಮಿನಿಸ್ಟರ್ಗೆ ಏನೋ ಕ್ಲಾರಿಫಿಕೇಶನ್ ಇದ್ರೆ ಅಂದ್ರೆ ಈಗ ಯಾವುದೇ ವಿಷಯ ಚರ್ಚೆ ಆಗ್ಬೇಕಾದ್ರೆ ಸದಸ್ಯರೆಲ್ಲರೂ ಪಾಲ್ಗೊಳ್ಳಬಹುದು. ಮಂತ್ರಿಗಳಿಗೆ ಚರ್ಚೆಗೆ ಅವಕಾಶ ಅಲ್ಲ, ಮಂತ್ರಿಗೊಂದು ಮಂತ್ರಿ ನೋಡಿ, ಚರ್ಚೆ ಮಾಡಬಹುದು. ಒಂದು ಸಕ್ಕರ ಉತ್ತರ ಅವರು ಕೊಡಬೇಕು, ಮುಖ್ಯಮಂತ್ರಿಗಳು ಕೊಡಬೇಕು. ಗೊತ್ತಿದೆ ಅಲ್ವಾ, ಇನ್ನೊಬ್ಬರು ಸಚಿವರಿಗೆ ಚರ್ಚೆಗೆ ನಮ್ಗೆ ಗೊತ್ತಿದೆ ಚರ್ಚೆ. ಸುನೀಲ್ ಕೇಳಿ, ಎಲ್ಲಾ ಸಂದರ್ಭಗಳು ಕೂಡ ಎಲ್ಲ ಮಂತ್ರಿಗಳು ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ನಾವು ಕೂಡ ಅಲ್ಲಿ ಕೂತ್ಕೊಂಡು ನಾವು ನೋಡಿದ್ದೇವೆ. ಇಲ್ಲಿ ವಿಚಾರ ಏನಿದೆ, ಅವಾಗ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಕೇಳಿದ್ರು. ಇದು ಚರ್ಚೆ ಅಲ್ಲ, ಈಗ ನಿಮ್ಗೆ ಕೊಡ್ತೀನಿ ಎಲ್ಲ ಎರಡು ಕಡೆಯಿಂದಲೂ ಕೂಡ ಕೊಡ್ತೇನೆ. ಇದಕ್ಕೆ ಈಗ ಅವ್ರು ಏನು ಪಕ್ಷದ ನಾಯಕರು ರೇಸ್ ಮಾಡಿದ್ದಾರೆ, ಅದನ್ನ ನಾನೀಗ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತಾ ಇದ್ದೇನೆ. ಪಾಟೀಲ್ ಅವರು ಮಾತಾಡೋದಕ್ಕೆ ಅಲ್ಲ, ಅವ್ರು ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಏನೋ ಕ್ಲಾರಿಫಿಕೇಶನ್ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಗೃಹ ಸಚಿವರು ಇಲ್ಲಿ ಕೂತಿದ್ದಾರೆ, ಅವ್ರು ಇಲ್ಲ ಅಂದ್ರೆ ಪರವಾಗಿಲ್ಲ. ಗೃಹ ಸಚಿವರು ಇಲ್ಲೇ ಇದ್ದಾರೆ, ಉತ್ತರ ಕೊಡ್ಬೇಕಾದ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಕ್ಲಾರಿಫಿಕೇಶನ್ ನಾವು MB ಪಾಟೀಲ್ ಹೆಸರನ್ನ ಪ್ರಸ್ತಾವನೂ ಮಾಡಿಲ್ಲ. ಅವರು ನಾವೇನು ಗೃಹ ಸಚಿವರಿಗೆ ಅರ್ಥನೇ ಇಲ್ಲ. ಗೃಹ ಸಚಿವರು ಯಾಕಿರ್ಬೇಕು? ವೈ ಗೃಹ ಸಚಿವರು? ಈಗ ಗೃಹ ಸಚಿವರು ಯಾಕೆ? ಅವರ ಅವಶ್ಯಕತೆ ಏನಿದೆ ಗೃಹ ಸಚಿವರದು? ಇಂಡಸ್ಟ್ರೀಸ್ ಅಲ್ಲಿ ಏನಾಗಿದೆಯಾ? ಅವಕಾಶ ಕೊಟ್ರೆ ಹೊಸ ಪರಂಪರೆ ಆಗ್ದಂಗ ಆಗ್ತೈತೆ. ಅಧ್ಯಕ್ಷರೇ, ಇದು ಒಳ್ಳೇದಲ್ಲ, ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಗೃಹ ಸಚಿವರಿಗೆ ಅಗೌರವ ಮಾಡ್ತಾ ಇದ್ದೀರಾ, ಗೃಹ ಸಚಿವರಿಗೆ ಅಗೌರವ ಮಾಡ್ತಾ ಇದ್ದೀರಾ. ದಯವಿಟ್ಟು ಮಾಡಬೇಡಿ. ಕೊಡ್ಲಿ ಅವರು ಉತ್ತರ. ಎಲ್ಲ ಬುದ್ಧಿಜೀವಿಗಳಿಗೆ ಒಮ್ಮೆ ಕೂತ್ಕೊಳ್ಳಿ. ಒಮ್ಮೆ ಕೂತ್ಕೊಳ್ಳಿ ಅಧ್ಯಕ್ಷರೇ. ಒಂದ್ ಸೆಕೆಂಡ್ ನೋಡಿ, ಆಯ್ತುಕೊಂಡ್ರೆ ಅಲ್ಲಿ ನಿಮ್ಮ ಬಟನ್ ಅವರ ಕೈಯಲ್ಲಿದೆ, ನನ್ನ ಕೈಯಲ್ಲಿದೆ. ಈಗ ಒಂದ್ ಸೆಕೆಂಡ್, ಈಗ ವಿಚಾರ ಏನಿದೆ, ನಾವು ಕೂಡ ಇಂದಿನಿಂದಲೂ ನೋಡಿಕೊಂಡು ಬಂದಿದ್ದೇವೆ. ಕೆಲವು ಸಲ ಚರ್ಚೆ ಆಗುವಾಗ ಮಂತ್ರಿಗಳದ್ದು ಕೆಲವು ಕ್ಲಾರಿಫಿಕೇಶನ್ ಕೊಡೋದು ವಿಚಾರ, ಅವ್ರೇನು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಉತ್ತರ ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರೇ ಅದನ್ನು ಕೊಡುವಂಥದ್ದು. ಪರಸ್ಪರ ಚರ್ಚೆ ಆಗುವಾಗ ನನಗೆ ಕೆಲವು ವಿಚಾರ ಮಾಹಿತಿ ಹೇಳಲಿಕ್ಕಿದ್ದ ಮಂತ್ರಿಗಳು ಕೇಳ್ತಾರೆ, ಅದಕ್ಕೆ ಅನುವಾಗಿ ಕೊಟ್ಟಿದ್ದಾರೆ. ಈಗ ಅವರಾಗಿ ಕೂತ್ಕೊಂಡಿದ್ದಾರೆ. ರಾಯರೆಡ್ಡಿಯಲ್ಲಿ ಏನೋ ವಿಷಯ ಆಯ್ತು. ರಾಯರೆಡ್ಡಿಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಏನಿವತ್ತು ಬಹಳ ಸದನದಲ್ಲಿ ಗಂಭೀರವಾದಂಥ ವಿಷಯ ಚರ್ಚೆ ಆಗ್ತದೆ. ಆಗಲಿ, ಅದು ಎಲ್ಲ ಸದಸ್ಯರ ಹಕ್ಕು. ಆದರೆ ಮಾನ್ಯ ಸುನೀಲ್ ಕುಮಾರ್ ಅವರು ಗೌರವಾನ್ವಿತ ಸದಸ್ಯರು, ತಾವೇನು ಮಾತಾಡಿದ್ರಿ? 1947ರಲ್ಲಿ ದೇಶ ಇಬ್ಬಾಗ ಕಾಂಗ್ರೆಸ್ ಮಾಡ್ತು ಅನ್ನುವಂಥ ಮಾತನ್ನು ಮಾತಾಡಿದ್ರಿ. ಇದು ಸ್ವಲ್ಪ ರೇ, ಒಂದು ನಿಮಿಷ ರೇ ಪ್ಲೀಸ್. ಇದು ಬಹಳ ಅಪಚಾರದ ಮಾತು. ಈ ತರ ಮಾತಾಡಲಿಕ್ಕೆ ಬರೋದಿಲ್ಲ. ಅದಕ್ಕೇನೆ ನಾನು ನಿಮಗೆ ರೂಲ್ಸ್ ಕೋಟ್ ಮಾಡಿದೆ. ಇದು ಅತ್ಯಂತ ಆಕ್ಷೇಪಾರ್ಹ ಮತ್ತು ಒಂದು ಪಕ್ಷದ ಮೇಲೆ, ಒಂದು ದೇಶದ ಬಗ್ಗೆ ನೀವು ಮಾಡುವಂತ ಅವಮಾನ. ಅದಕ್ಕೆ ಅಧ್ಯಕ್ಷರೇ, ನಾನು ಐ ಕೋಟೆಡ್ ದ ಕೌಲ್ ಅಂಡ್ ಶೆಕ್ ತಮ್ಮ ಬುಕ್ ಅನ್ನು ಹೇಳಿದೆ, ಏನು ಮಾತಾಡಬೇಕು ಸದಸ್ಯರು ಅಂತ ಹೇಳಿ. ಇಟ್ ಈಸ್ ವೆರಿ ಕ್ಯಾಟಗಾರಿಕಲಿ ಕ್ಲಿಯರ್ ಇನ್ ದ ಕೌಲ್ ಅಂಡ್ ಶೆಕ್ ಪಾರ್ಲಿಮೆಂಟರಿ ಪ್ರೊಸೀಜರ್ ಬುಕ್. ರೂಲ್ಸ್ ಟು ಅಬ್ಸರ್ವ್ ವೈಲ್ ಸ್ಪೀಕಿಂಗ್. While participating in debate or discussion in the House, members are required to observe certain rules regarding the manners of a speech. ಏನೇನು ಮಾಡಬೇಕು ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ, ಅದನ್ನು ತಾವು ಓದಿದ್ರಿ. ತದನಂತರ ನಮ್ಮದೇ ಆದಂಥ ಸದನದ
ಸೆಕ್ಷನ್ ನಿಯಮಾವಳಿ 354 ಅಧ್ಯಕ್ಷರೇ 354 ಅದರ ಪ್ರಕಾರ ತಾವು ಕಡತದಿಂದ ತೆಗೆದು ಹಾಕ್ಲಿಕ್ಕೆ ಬರ್ತದೆ. ಆದರೆ ನನ್ನ ಆಕ್ಷೇಪಣೆ ಇಷ್ಟೇ, ಬರೀ ಕಡತದಿಂದ ತೆಗೆದು ಹಾಕಿದ್ರಲ್ಲ, ಮಾನ್ಯ ಸದಸ್ಯರಿಗೆ ತಾವು ಉಪದೇಶ ಮಾಡ್ತೀರೋ ಅಥವಾ ಎಚ್ಚರಿಕೆ ಮಾತು ಕೊಡ್ತೀರೋ ಅವ್ರಿಗೆ ಅಡ್ವೈಸ್ ಮಾಡಿ. ಪ್ಲೀಸ್ ಅಡ್ವೈಸ್ ಹಿಮ್ ನಾಟ್ ಟು ಸ್ಪೀಕ್ ಲೈಕ್ ದಿಸ್. ಮುಂದೆ ಈ ತರ ಅವ್ರೊಬ್ಬರೇ ಸದಸ್ಯರಲ್ಲ, ಈ ಕಡೆ ಸದಸ್ಯರು ಮಾತಾಡಬಾರ್ದು, ಈ ಕಡೆ ಸದಸ್ಯರು ಮಾತನಾಡಬಾರ್ದು. ಯಾರೇ ಮಾತಾಡಿದ್ರು ತಪ್ಪಿದು. ಅದಕ್ಕೆ ಇವತ್ತು ಸುನೀಲ್ ಕುಮಾರ್ ಅವರು ಏನು ಮಾತನಾಡಿದ್ದಾರೆ, ತೆಗೆಯೋದಲ್ದೇ ಅವರಿಗೆ ತಾವು ಅಡ್ವೈಸರ ಮಾಡಿ, ವಾರ್ನಿಂಗಾರು ಮಾಡಿ ಅದನ್ನ ಹೇಳಬೇಕು ಅನ್ನೋದು ನನ್ನ ಉದ್ದೇಶ. ರೆಡ್ಡಿ ಅವರಿಗೆ ಒಂದೇ ಕ್ಲಾರಿಫಿಕೇಶನ್ ಏನಂದ್ರೆ, ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದಿರತಕ್ಕಂಥವ್ರು ಈಗ ಅದು ಮತ್ತೆ ನೋಡಿ, ಅದು ಚರ್ಚೆ ಮಾಡಲೇಬೇಕು. ಕಾಂಗ್ರೆಸ್ ತಗೊಳ್ತದೆ. ಅದೇ ಸಂದರ್ಭದಲ್ಲಿ ಅದು ಡಿವೈಡ್ ಆಗ್ಲಿಕ್ಕೂ ಅದು ಕಾರಣ ಅಂತ ಹೇಳಿ ಸುನೀಲ್ ಕುಮಾರ್ ಹೇಳಿದ್ರಲ್ಲಿ ನೋಡಿ, ತಪ್ಪೇನಿದೆ? ಅದು ಚರ್ಚೆ ನೀವು ಮತ್ತೆ ಮಾಡಿ, ನೀವೇ ತಗೊಳ್ಳಿ. ನೀವು ಚರ್ಚೆ ಪಾಕಿಸ್ತಾನ ಅದು ಮತ್ತೆ ಚರ್ಚೆ ಮಾಡಿ. ನಿಮ್ಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಕಾಣ್ತದೆ. ನೈಜವಾದ ವಿಷಯ ಬಗ್ಗೆ ನಿಮಗೆ ಚರ್ಚೆ ಇಲ್ಲ. ಅವ್ರ ವಿಷಯ ಹೇಳ್ತಾರೆ. ಸರಿ ಸರ್, ಗೊತ್ತಿದ್ರೆ ಸಂತೋಷ. ಕಾಂಗ್ರೆಸ್ನಲ್ಲಿ ಇದ್ರು ಅಲ್ಲಲ್ಲ, ನೀವು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಅನ್ನ ಈ ಕಾಂಗ್ರೆಸ್ ಅಂತೇಳಿ ಹೆಗ್ಲು ತೊಟ್ಕೊಳ್ಲಿಕ್ಕೆ ಆಗಲ್ಲ. ಅದು ಸ್ವಾತಂತ್ರ್ಯ ಹೋರಾಟ ಮಾಡಿ ಕಾಂಗ್ರೆಸ್ ಎಲ್ಲರೂ ಇದ್ರು. ಅದು ನಮ್ ಕಾಂಗ್ರೆಸ್ ಅಂತ ಇವ್ರು ಹೇಳ್ತಾರೆ. ಅದಾದ ನಂತರ ವಿಭಜನೆ ಮಾಡಿ ಅಂತ ಗಾಂಧೀಜಿನೇ ಹೇಳಿದ್ರು. ಅದು ನೀವು ನಮ್ ಕಾಂಗ್ರೆಸ್ ಬೇರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.